ನಡೀತಾವೆ. ನಿಮ್ಮಲ್ಲಿ ಏನಾದರೂ ಎಕ್ಸ್ಚೇಂಜ್ ಆಫರ್ ಆಗಿದೆಯಾ ಅಂತ? ಖಾನಾಪುರ ಬೇಡ, ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವತ್ತೂ ಕೂಡ ಆಫರ್ ಕೊಟ್ಟೇನೂ ಇಲ್ಲ, ಆಫರ್ ತಗೊಂಡೇನೂ ಇಲ್ಲ. ಅಲ್ಲ, ಉತ್ತರ ಕರ್ನಾಟಕದಲ್ಲಿ ತಮ್ಮನ್ನ ಕಿತ್ತೂರು ಚೆನ್ನಮ್ಮ ಹೋಲಿಸ್ತಾ ಇದ್ರು. ಬಟ್ ಎಲ್ಲೋ ಒಂದ್ ಕಡೆ ಹಿಲ್ಡ್ ಆದ್ರಿ ಅಂತ ಅನ್ಸ್ತಲ್ಲ. ಯಾಕೆ ಈಗ ಕಿತ್ತೂರು ಚೆನ್ನಮ್ಮನ ಈಗ DCC ಬ್ಯಾಂಕ್ ಇದರಲ್ಲಿ ಎರಡನ್ನೂ ತ್ಯಾಗ ಮಾಡಿಬಿಟ್ರಿ. ನಿಮ್ಮ ನೋಡುವಂತ ಭಾವನೆ ಆ ರೀತಿ ಇದೆ. ಬಟ್ ನಾನು ನೋಡುವಂತ ಭಾವನೆನೇ ಬೇರೆ ಇದೆ. ನಾನು ಅದಕ್ಕೆ ಹೇಳಿದೆ, ಎನಿ ಇನ್ವೆಸ್ಟ್ಮೆಂಟ್ ಇಸ್ ಅ ಗುಡ್ ಇನ್ವೆಸ್ಟ್ಮೆಂಟ್. ಇಟ್ಸ್ ಅ ಪಾಲಿಟಿಕ್ಸ್. ವಿ ಕ್ಯಾನ್ ನಾಟ್ ಎಕ್ಸ್ಪೆಕ್ಟ್ ದ ರಿಸಲ್ಟ್ ಅಟ್ ಅ ಟೈಮ್. ನೆಕ್ಸ್ಟ್ ಡೇನೇ ನಮಗೆ ರಿಸಲ್ಟ್ ಬೇಕು ಅಂತ ಬಯಸಿದ್ರು ಅದು ಹಂಗಾಗೋದಿಲ್ಲ. ಇದು ಏನೇ ಇದ್ರೂ ಇದು ಬಹಳಷ್ಟು ಲಾಂಗ್ ಟರ್ಮ್ನಲ್ಲಿ ನಾವು ನೋಡಬೇಕಾಗುತ್ತೆ. ಶಾರ್ಟ್ ಟರ್ಮ್ನಲ್ಲಿ ಈಗ ಚಂದ್ರರಾಜ್ಗೆ ಒಳ್ಳೆ ದಿನಾನೇ ಇದೆ. ನೋಡಿ, ನಾನು ಹೇಳ್ತಾ ಇದ್ದೀನಲ್ಲ, ನಿಮಗೆ ಅರ್ಥ ಮಾಡ್ಕೊಳ್ಬೇಕು ನೀವು. ರಾಹುಲ್ ಜಾರಕಿಹೊಳಿ ಅವರು ನಮ್ಮ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರಂದ್ರೆ ಖಂಡಿತವಾಗ್ಲೂ ನಾನು ವೆಲ್ಕಮ್ ಮಾಡ್ತೀನಿ. ವೆಲ್ಕಮ್ ಮಾಡ್ತೀನಿ ಅಂತಂದ್ರೆ ಇದರಲ್ಲಿ ಎಲ್ಲ ಅರ್ಥ ಇದೆ. ಇದು ಸ್ಪೆಸಿಫಿಕ್ ಆಗಿ ಪ್ರಯತ್ನ ಮಾಡ್ತೀನಿ. ದಟ್ಸ್ ಇಟ್. ಒಮ್ಮೆ ನಾನು ಎಸ್ ಅಂದ್ರೆ ಮುಗಿದು ಹೋಯ್ತು. ಅದರಲ್ಲಿ ಅವ್ರ ವಿರುದ್ಧವಾಗಿ ಯಾರು ನಿಲ್ತಾರೆ?